ನಾನು ಇಷ್ಟನ್ನೇ ಹೇಳ್ತೇನೆ, ಮೊನ್ನೆ ಗೃಹ ಸಚಿವರು ಗಮನಕ್ಕೆ ತರುವಂಥದ್ದು ಈ ಗ್ರಾಮೀಣ ಜಿಲ್ಲೆ ಇವತ್ತು ನಮಗೆಲ್ಲ ಕೂಡ ಗೊತ್ತಿದೆ. ಬೆಂಗಳೂರು ಉತ್ತರದ ಕಡೆಗೆ ಬಹಳಷ್ಟು ಬೆಳೀತಾ ಇದೆ, ಅನೇಕ ಕೈಗಾರಿಕೆಗಳು ಬರ್ತಾ ಇದೆ, ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟು, ಹೀಗೆ ದೊಡ್ಡ ಬಡಾವಣೆಗಳು ಕೂಡ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ಜಮೀನಿಗೆ ಬಹಳಷ್ಟು ದೊಡ್ಡ ರೀತಿಯಲ್ಲಿ ಬೆಲೆ ಬಂದಿದೆ. ಯಾವಾಗ ಜಮೀನಿಗೆ ಬೆಲೆ ಬರ್ತದೆ, ಜನರಿಗೂ ಕೂಡ ಸಾಮಾನ್ಯವಾಗಿ ಆಸೆ ಇರ್ತದೆ. ಆ ಆಸೆಯಿಂದ ಬಹಳಷ್ಟು ಇಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಬಹಳಷ್ಟು ಲೋಪಗಳು ಕೂಡ ಆಗ್ತಾ ಇರ್ತದೆ. ಆ ಲೋಪ ಆಗಿ ಅನ್ಯಾಯ ಯಾರಿಗಾಗ್ತಾ ಇದೆ ಅಂತಂದ್ರೆ ನಿಜವಾದಂತ ರೈತರಿಗೆ, ಬಲಹೀನ ವರ್ಗಗಳ ರೈತರಿಗೆ, ಬಡವರಿಗೆ, ಇವರ ಜಮೀನುಗಳನ್ನ ಇವತ್ತು ಬೇರೆ ಬೇರೆ ಅವರ ಒಂದು ಶಕ್ತಿಯನ್ನ ಬಳಸಿ ಹಣದ ಪ್ರಭಾವ, ಅವರ ಪ್ರಭಾವ, ರಾಜಕೀಯದ ಪ್ರಭಾವ, ಬೇರೆ ಬೇರೆ ಪ್ರಭಾವಗಳನ್ನ ಬಳಸಿ ಅವರನ್ನು ಹತ್ತಿಕ್ಕುವಂತ ಕೆಲಸ ಆಗ್ತಾ ಇದೆ, ಅವ್ರಿಗೆ ಅನ್ಯಾಯ ಆಗ್ತಾ ಇದೆ. ಇದರ ಕಡೆ ನಿಮ್ಮ ಅಧಿಕಾರಿಗಳು ಬಹಳಷ್ಟು ಸೂಕ್ಷ್ಮವಾಗಿ, ಗಂಭೀರವಾಗಿ ತೆಗೆದುಕೋಬೇಕು. ನಾನು ಈ ವೇದಿಕೆ ಮೇಲೆ ಕೆಲವು ವಿಷಯಗಳನ್ನ ಹೇಳಲಿಕ್ಕಾಗಲ್ಲ, ಆದರೆ ನೀವು ವೈಯಕ್ತಿಕವಾಗಿ ಕೆಲವುಗಳನ್ನ ನಾನು ಹೇಳಬೇಕಾಗ್ತದೆ, ಅದನ್ನು ಹೇಳ್ತೇನೆ. ಇವತ್ತು ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಪ್ರಸ್ತಾಪ ಮಾಡಿದ್ರು, ಬಹಳ ಸೂಕ್ಷ್ಮವಾಗಿ ಹೇಳಿದ್ರಿ ನೀವು. ರಿಯಲ್ ಎಸ್ಟೇಟ್ ದಂಧೆ ರಾಜ್ಯದಲ್ಲಿ ನಡೀತಾ ಇದೆ, ಬೆಂಗಳೂರಿನಲ್ಲಿ ನಡೀತಾ ಇದೆ ಅಂತೇಳಿ ಹೇಳಿದ್ರು. ನನಗೆ ಗೊತ್ತು ನೀವು ಎಚ್ಚರಿಕೆಯನ್ನ ಕೊಟ್ಟಿದ್ದೀರಿ ನಮಗೆ ಅಂತ. ಅನೇಕ ಸಂದರ್ಭದಲ್ಲಿ ನಾನು ಇದನ್ನ ಪ್ರಸ್ತಾಪ ಮಾಡಿದ್ದೇನೆ. ಯಾವ ಅಧಿಕಾರಿಯೂ ಕೂಡ ಪೊಲೀಸ್ ಇಲಾಖೆಯಲ್ಲಿ ರಿಯಲ್ ಎಸ್ಟೇಟ್ ಅನ್ನ ಮಾಡಕೂಡದು. ನಿಮ್ ಕೆಲಸ ಪೊಲೀಸ್ ಸ್ಟೇಷನ್ ಬಂದ್ರೆ FIR ಮಾಡಿ ನ್ಯಾಯ ಕೊಡ್ತಕ್ಕಂತ ಕೆಲಸ ಬಿಟ್ರೆ, ಪೊಲೀಸ್ ಸ್ಟೇಷನ್ ನಲ್ಲಿ ಕೂತ್ಕೊಂಡು ನೀವು ಅವರಿಗಿಷ್ಟು ಇವರಿಗಿಷ್ಟು ನ್ಯಾಯ ಪಂಚಾಯಿತಿ ಮಾಡಿ ಹಣ ವಸೂಲಿ ಮಾಡ್ತಕ್ಕಂಥದ್ದು ಆಗಬಾರದು. ಇದನ್ನ ಬಹಳ ಕಠಿಣವಾಗಿ ನಾನು ಹೇಳಿದ್ದೇನೆ. ಅದರಲ್ಲೂ ಈ ಭಾಗದಲ್ಲಿ ದೇವನಹಳ್ಳಿ, ಯಲಹಂಕ, ಈ ಭಾಗದಲ್ಲಿ ದೊಡ್ಡಬಳ್ಳಾಪುರ, ಈ ಭಾಗದಲ್ಲಿ ಭೂಮಿಯ ಬೆಲೆ ಚಿನ್ನದ ಬೆಲೆಗಿನ್ನ ಜಾಸ್ತಿ ಆಗಿದೆ. ಒಂದು ಸೆಟಲ್ಮೆಂಟ್ ಮಾಡಿದ್ರೆ ನಮ್ಗೆ ಇಷ್ಟು ಹಣ ಕೊಡಬೇಕು ಅನ್ನೋ ತರ ಇದು ನಡೀತಾ ಇದೆ. ಅದಾಗಬಾರ್ದು. ಆ ಕಾರಣಕ್ಕೆ ಇವತ್ತು ನಾನು ತಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.